ಕಾಳಸಂತೆಯಲ್ಲಿ ಯೂರಿಯಾ ಮಾರಾಟವಾಗ್ತಾ ಇದೆ. ರೈತರೆಲ್ಲ ನೋಡಬೇಕಿದನ್ನು, ರೈತರೆಲ್ಲ ತಿಳ್ಕೊಳ್ಬೇಕಿದನ್ನು. ಅನೇಕ ಜಿಲ್ಲೆಗಳಲ್ಲಿ ನೀವೆಲ್ಲ ಬಂದುಬಿಟ್ಟು ನಮಗೆ ಗೊಬ್ಬರ ಸಿಗ್ತಾ ಇಲ್ಲ, ನಮಗೆ ಗೊಬ್ಬರ ಸಿಗ್ತಾ ಇಲ್ಲ, ಗೊಬ್ಬರ ಕೊಡಿ ಅಂತ ಕೇಳ್ತಾ ಇದ್ರಿ. ನಿಮಗೆ ಗೊಬ್ಬರ ಸಿಗ್ತಾ ಇರಲಿಲ್ಲ. ಆಗ ನೇರವಾಗಿ ಬೆರಳು ಮಾಡ್ತಾ ಇದ್ದು ಕೇಂದ್ರದ ವಿಚಾರದಲ್ಲಿ 3 ಟನ್ ನಮಗೆ ಯೂರಿಯಾ ಗೊಬ್ಬರ ಶಾರ್ಟೇಜ್ ಬಂದಿದೆ ಅಂತ ಹೇಳ್ತಾ ಇದ್ರು. ಈಗ ಇಲ್ಲಿ 190 ಟನ್ ಯೂರಿಯಾ ಗೊಬ್ಬರ ಕಾಳಸಂತೆಯಲ್ಲಿದೆ. ಇದು ನಿಮಗೆ ಸೇರಬೇಕಾಗಿದ್ದು, ರೈತರು ತೆಗೆದುಕೊಳ್ಬೇಕಾಗಿದ್ದು, ರೈತರಿಗೆ ಸಿಗಬೇಕಾಗಿರುವಂಥ ಸಬ್ಸಿಡಿ ಯೂರಿಯಾ ಇದು. 266 ರೂಪಾಯಿ 50 ಪೈಸೆಗೆ ಸಿಗಬೇಕಾದಂತಹ 45 kg ಬ್ಯಾಗನ್ನು ಇವರು ಗೋಡೌನಲ್ಲಿ ಹೋಗಿ ತಗೊಂಡು ಅದನ್ನು 50 kg ಬ್ಯಾಗನ್ನು ವೈಟ್ ಕಲರಲ್ಲಿ ತಗೊಂಡು ಅದನ್ನು ತಮಿಳುನಾಡಲ್ಲಿ ಮಾರಾಟ ಮಾಡ್ತಾ ಇದ್ದಿದ್ದು. ತಮಿಳುನಾಡಿನಲ್ಲಿ ಇದು ಸಿಗುತ್ತೆ. ಅವಾಗ ಅದರ ಬೆನ್ನು ಹತ್ಕೊಂಡು ಬಂದಾಗ ಅದರ ಮೂಲ ಸಿಗುವಂಥದ್ದು ಬೆಂಗಳೂರಿನ ಈ ಜಾಗದಲ್ಲಿ, ಈ ಜಾಗದ ಗೋಡೌನ್ನಲ್ಲಿ. ಇಲ್ಲಿ ಹೋಗಿ ನೋಡಿದ್ರೆ 190 ಟನ್ ಯೂರಿಯಾ ಗೊಬ್ಬರ ಸಿಗುತ್ತೆ. ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಫೋಟೋ ಕೂಡ ಇರುವಂಥದ್ದು. ಯೆಲ್ಲೋ ಕಲರ್ದೇನಿದೆ ಅದಿಷ್ಟು ಕೂಡ ಕೇಂದ್ರದಿಂದ ಸಬ್ಸಿಡಿಯಲ್ಲಿ ಬರುವಂತಹ ಯೂರಿಯಾ ಗೊಬ್ಬರ. ಬಿಳಿ ಚೀಲದಲ್ಲಿ ನಿಮಗೇನು ಕಾಣಿಸ್ತಾ ಇದೆ ಅದು ಬದಲಾವಣೆ ಮಾಡಿಕೊಂಡು ಇವರು 50 kg ಯೂರಿಯಾ ಗೊಬ್ಬರವನ್ನು ತಮಿಳುನಾಡಿನಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಿದ್ದು. ಎಷ್ಟಕ್ಕೆ? 2,000 ರೂಪಾಯಿ, 2,500 ರೂಪಾಯಿಗೆ ಸಿಗ್ತಾ ಇದ್ದಿದ್ದು. 266 ರೂಪಾಯಿ 50 ಪೈಸೆ ಕೇಂದ್ರದ ಸಬ್ಸಿಡಿ. ಪುಕ್ಸಟೆ ಅಲ್ವಾ? ಕವರ್ ಒಂದು ಚೇಂಜ್ ಅಷ್ಟೇ. ನಮ್ಮ ಜೊತೆಗೆ ಕೃಷಿ ಮಂತ್ರಿಗಳಾಗಿರುವಂಥ ಚಲುವರಾಯಸ್ವಾಮಿ ಸಿಕ್ಕಿದ್ದಾರೆ. ನಮಸ್ಕಾರ ಸರ್. ಅರುಣ್ ಜಿ, ಈಗ ಒಂಚೂರು ಅರ್ಜೆಂಟ್ ಇತ್ತು. ಪ್ಲೀಸ್ ಹೇಳಿ. ಆಕ್ಚುಲಿ ನೀವು ಮಾಹಿತಿ ಕೇಳಿದ್ರಿ, ಕೇರಳ ರಾಜ್ಯದಿಂದ ತಮಿಳ್ನಾಡಿಗೆ ಹೋಗೋದು ನಮ್ಮನ್ನ ಇಲ್ಲಿ ಇದನ್ನ ಗೋಡನ್ ಉಪಯೋಗಿಸ್ಕೊಳ್ಳಿಕ್ ಮಾಡಿದ್ದಾರೆ. ಹಾಜೀರ್ ಅಂತ ಈ ವ್ಯಕ್ತಿನೂ ಕೇರಳ. ಓಕೆ. ಈ ಮಾಲು ಕರ್ನಾಟಕ ಅಲಾಟ್ ಮಾಡೋದಲ್ಲ. ಓಕೆ ಓಕೆ. ಸೊ ಇದು ಕೇರಳ ಮಾಲು. ಅವರು ಇಲ್ಲಿಂದ ತಮಿಳ್ನಾಡಿಗೆ ತಗೊಂಡೋಗ್ಲಿಕ್ಕೆ ಸೊ ಯಾವ ರೀತಿ ಗೋಡನ್ನ ಹೆಂಗ್ ಉಪಯೋಗಿಸ್ಕೊಳ್ಲಿಕ್ಕೆ ಮಾತ್ರ ಇದನ್ನ ಮಾಡಿದ್ದಾರೆ. ಅದ್ರ ಕಂಪ್ಲೀಟ್ ನಮ್ಮ ಕೇಂದ್ರದ ವಿಜಿಲೆನ್ಸ್ ಹತ್ರ ಮಾತಾಡಿದ್ರೆ ನಮ್ಮವರು ಅವರು ಜಾಯಿಂಟ್ ಆಗಿ ಆಪರೇಟ್ ಮಾಡಿರೋದು. ಸೊ ಉಳಿದದೆಲ್ಲ ಡೀಟೇಲ್ ಆಮೇಲೆ ಕೊಡ್ತೀನಿ. ಓಕೆ, ಫೇರ್ ಫೇರ್ ಫೇರ್. ನಮ್ದಲ್ಲ ಅನ್ನೋದಾದ್ರೆ ನೋ ಪ್ರಾಬ್ಲಮ್. ಬಟ್ ಕೇರಳದ್ದು ಕೂಡ ಇದು ಇಲ್ಲಿಗಲ್ ಏನಿಲ್ಲ ಸರ್? ಇದು ಅಲ್ಲಲ್ಲ, ಇಡೀ ಅಕ್ರಾಸ್ ದ ಕಂಟ್ರಿ ಎಲ್ಲಾದ್ರೂ ಇಲ್ಲಿಗಲ್ಲೇ ಇದು. ಹಾ, ಓಕೆ ಓಕೆ. ಸೊ ಕೇರಳ ಅವನು ಯಾರು ತಾಜೀರ್ ಅನ್ನೋನಿದ್ದಾನೆ, ಕೇರಳ ಮಾಲ್ನ ಸೊ ತಮಿಳ್ನಾಡಿಗೆ ಸಾಗ್ಲಿಕ್ಕೆ ಇಲ್ಲಿ ಗೋಡನ್ ಉಪಯೋಗಿಸ್ಕೊಂಡಿದ್ದಾನೆ ಅಂತ ಸದ್ಯಕ್ಕಿರೋ ಮಾಹಿತಿ ಪ್ರಕಾರ. ಸೊ ಎಲ್ಲಿ ಇದ್ರು ಮತ್ತೆ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ನಾವೇನ್ ಮಾಡ್ದೋ, ಸೆಂಟ್ರಲ್, ಸ್ಟೇಟು ಮತ್ತು GST ಅವರು, ಕಮರ್ಷಿಯಲ್, ರೆವಿನ್ಯೂ ಅವರು ಎಲ್ಲರೂ ಜಾಯಿಂಟ್ ಆಗಿ ಒಂದು ಟೀಮ್ ಮಾಡಿದೀವಿ. ಓಕೆ. ಸೊ ಬಿಕಾಸ್ ಆಫ್ ಇದು ಯಾವುದೇ ಕಾರಣಕ್ಕೆ ಎಲ್ಲರೂ ಲಾಸ್ಟ್ ಇಯರ್ ಅಂತ ಅಲ್ಲ, ಬಿಫೋರ್ ಲಾಸ್ಟ್ ಇಯರ್ ಇಂದಾನು ನಾವು ಸೀರಿಯಸ್ ಆಗಿ ಮಾಡ್ತಾ ಇದೀವಿ. ನೀವು ಹೇಳ್ದಂಗೆ ಯಾರು ಇದನ್ನ ಇನ್ವಾಲ್ವ್ ಆದ್ರೂ ಸ್ಪೇರ್ ಮಾಡೋ ಪ್ರಶ್ನೆ ಇಲ್ಲ. ಇದು ರೈತರ ಸಮಸ್ಯೆ, ರೈತರದ್ದು ಅಲ್ಲದೆ ಇದ್ರು ತಪ್ಪು ಮಾಡಿದವ್ರು ತಪ್ಪೇ ಅಲ್ಲ. ಹೌದು, ರೈತರ ವಿಚಾರದಲ್ಲಿ ನಾವು ಸೀರಿಯಸ್ ಆಗಿ ತಗೋಬಹುದು. ಬಟ್ ಹಂಗ ಅಂದಾಕ್ಷಣಕ್ಕೆ ಬೇರೆದಾದ್ರೂ ತಪ್ಪು ಮಾಡಕ್ ಅವಕಾಶ ಇರಲ್ಲ. ಯಾವ್ದಾದ್ರು ಒಟ್ಟೆ ಸೀರಿಯಸ್ ಆಗಿ ಮಾಡ್ತೀವಿ, ನಮ್ಮಲ್ಲಿ ಪ್ರಶ್ನೆ. ಬಟ್ ನಮಗೆ ನಮ್ಮ ಅದು ಡಾಟಾ ಏನಾದ್ರು ಇದೆಯಾ ಸರ್? ಡೇಟಾ ನನ್ನ ಈಗ ಏನಾಗುತ್ತೆ, ನಾನು ಇಲ್ಲಿ ರಾಷ್ಟ್ರಪತಿಯವ್ರ ಲ್ಯಾಂಡ್ ಟೇಕಪ್ ಆಯ್ತು ಮೈಸೂರು. ಸೊ ಮಳವಳ್ಳಿ ಇನ್ನೇನು 1 5 minutes ಒಳಗೆ ಲ್ಯಾಂಡ್ ಆಗುತ್ತೆ. ಅದಕ್ಕೆ ನಾನು ಇದ್ರಲ್ಲಿ ಇದ್ದೆ. ಓಕೆ, ದಯಮಾಡಿ ತಗೊಂಡು ಡೀಟೇಲ್ ಕೊಡ್ತೀನಿ. ಸರಿ ಸರಿ ಸರಿ, ಫೇರ್ ಫೇರ್ ಸರ್. ನಮ್ದಂತೂ ಅಲ್ವಲ್ಲ ಇದರಲ್ಲಿ? ನಮ್ದು ಯಾವುದು ಇಲ್ಲ ಅಲ್ವಾ? ಓಕೆ. ರಾಷ್ಟ್ರಪತಿಗಳ ಕಾರ್ಯಕ್ರಮದಲ್ಲಿದ್ದಾರೆ, ಅವ್ರನ್ನ ಬರಮಾಡ್ಕೊಳ್ಳೋಕೆ ಕಾಯ್ತಾ ಇದ್ದಾರೆ. ಹಾಗಾಗಿ ಕೃಷಿ ಮಂತ್ರಿಗಳಿಗೆ ಸ್ವಲ್ಪ ವಿನಾಯಿತಿಯನ್ನು ಕೊಡ್ತೀವಿ. ಕಾರಣ ರಾಷ್ಟ್ರಪತಿಗಳು ಬರ್ತಾ ಇರೋದ್ರಿಂದ ವಿನಾಯಿತಿಯನ್ನು ಕೊಡಲೇಬೇಕಾಗತ್ತೆ. ಆ ಗೌರವವನ್ನು ನಮ್ಮ ರಾಜ್ಯದಿಂದ ವಿಚಾರದಲ್ಲಾದರೂ ಕೂಡ ನಾವು ಗೌರವವನ್ನು ಕೊಡೋಕ್ಕೋಸ್ಕರ ನಮ್ಮ ಮಂತ್ರಿಗಳಲ್ಲಿದ್ದಾರೆ ಅನ್ನೋ ಭಾವನೆಗೋಸ್ಕರ ಕಳಿಸ್ಕೊಡುವಂಥ ವಿಚಾರವನ್ನು ಮಾಡೋಣ. ಈಗಾದರೆ ಅವ್ರು ಹೇಳ್ತಾ ಇರುವಂಥದ್ದು, ಈಗ ಹೊಸದಾಗಿ ಅಪ್ಡೇಟ್ ಬರ್ತಾ ಇದೆ. ಮಾನ್ಯ ಕೃಷಿ ಮಂತ್ರಿಗಳ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಅಧಿಕಾರಿಗಳ ಜೊತೆಗೆ ಮಾತನಾಡಿ ಅವರು ಈ ಮಾಹಿತಿಯನ್ನು ಪಬ್ಲಿಕ್ ಟಿವಿ ಜೊತೆಗೆ ಹಂಚಿಕೊಂಡಿದ್ದಾರೆ. ಕಾರಣ ಮೊಟ್ಟ ಮೊದಲನೇದಾಗಿ ಈ ಸುದ್ದಿಯನ್ನು ಬ್ರೇಕ್ ಮಾಡಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಮುಂದೆ ಇಡ್ತಾ ಇದ್ದಿದ್ದು, ರೈತರಿಗೆ ಸಿಗಬೇಕಾಗಿರುವಂತಹ ಸಬ್ಸಿಡಿ ಯೂರಿಯಾ ಗೊಬ್ಬರವನ್ನ ಕಾಳಸಂತೆಯಲ್ಲಿ ಪ್ಯಾಕ್ ಮಾಡಿಕೊಂಡು ಅದನ್ನ ತಮಿಳುನಾಡಿಗೆ ಸರಬರಾಜನ್ನು ಮಾಡ್ತಾ ಇದ್ದಿದ್ದು. ಈ ವಿಚಾರದಲ್ಲಿ ಮಾನ್ಯ ಕೃಷಿ ಮಂತ್ರಿಗಳು ಹೇಳ್ತಾ ಇದ್ದಾರೆ, ಇದು ಕರ್ನಾಟಕಕ್ಕೆ ಸೇರಿದಂತದ್ದಲ್ಲ, ಕರ್ನಾಟಕಕ್ಕೆ ಬರಬೇಕಾಗಿರುವಂತಹ ಗೊಬ್ಬರ ಅಲ್ಲ, ಇದು ಕೇರಳಕ್ಕೆ ಹೋಗಬೇಕಾಗಿರುವಂಥ ಗೊಬ್ಬರವನ್ನ ಇವರು ನಮ್ಮ ರಾಜ್ಯವನ್ನ ಬಳಕೆ ಮಾಡಿಕೊಂಡು ಈ ಗೋಡೌನಲ್ಲಿ ತುಂಬಿಕೊಂಡು ಅದನ್ನ ಕಾಳಸಂತೆಯಲ್ಲಿ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ, ಕಾಳಸಂತೆಯಲ್ಲಿ ಈಗ ಸದ್ಯಕ್ಕೆ ಕೃಷಿ ಮಂತ್ರಿಗಳು ಕೊಡ್ತಾ ಇರುವಂಥ ಮಾಹಿತಿಯ ಪ್ರಕಾರ ಕೇರಳಕ್ಕೆ ಇರುವಂತಹ ಯೂರಿಯಾ ಗೊಬ್ಬರ ಕರ್ನಾಟಕದಲ್ಲಿ ಪ್ಯಾಕ್ ಅನ್ನು ಚೇಂಜ್ ಮಾಡಿಕೊಂಡು ತಮಿಳುನಾಡಿಗೆ ಸರಬರಾಜನ್ನ ಮಾಡ್ತಾ ಇದ್ದಿದ್ದು. ಎಷ್ಟು? 260 ರೂಪಾಯಿ 50 ಪೈಸೆ 45 kg ಚೀಲವನ್ನ ಇವರು 50 kg ಚೀಲವನ್ನಾಗಿ ಮಾಡಿ 2,000 ರೂಪಾಯಿ 2,500 ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ರು. ಇದು ಸ್ಯಾಂಪಲ್.
ಇನ್ನು ಅನೇಕ ಕಡೆಗಳಲ್ಲಿ ಈ ರೀತಿ ಇದೆ. ಯಾಕೆ ಅಕ್ಕಿ ಇಲ್ವಾ? ಅನ್ನಭಾಗ್ಯದ ಅಕ್ಕಿ ಏನ್ ಮಾಡ್ತಾರೆ? ಕೊಪ್ಪಳದ ಗಂಗಾವತಿಯಲ್ಲಿ ಆಗುವಂಥದ್ದೇನು? ಎಷ್ಟು ಲಾರಿಗಳನ್ನು ತೋರಿಸ್ಬೇಕಲ್ಲಿ? ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಪಬ್ಲಿಕ್ ಟಿವಿಗೆ ಚಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೃಷಿ ಮಂತ್ರಿಗಳು ಅಧಿಕಾರಿಗಳು ಶಾಮೀಲಾಗಿದ್ರೆ ಕೆಲಸದಿಂದ ವಜಾ. ಪಬ್ಲಿಕ್ ಟಿವಿಯ ಬೇಡಿಕೆ ಅದು. ಸಸ್ಪೆಂಡ್ ಮಾಡೋ ಹಾಗಿಲ್ಲ, ವಜಾನೇ ಮಾಡಬೇಕು ಅಂತ ಹೇಳಿ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ ಅನ್ನೋದನ್ನು ಹೇಳಿದ್ದಾರೆ. ಪಬ್ಲಿಕ್ ಟಿವಿಯ ಬೇಡಿಕೆಗೆ ಒತ್ತಾಯಕ್ಕೆ ಮಣದಿದ್ದಾರೆ ಮಾನ್ಯ ಕೃಷಿ ಮಂತ್ರಿಗಳು. ನಾವು ಸಸ್ಪೆಂಡ್ ಎಲ್ಲ ಮಾಡೋದಿಲ್ಲ, ಕಾನೂನಲ್ಲಿ ಕರೆಕ್ಟ್ ಅದಿರುತ್ತೆ, ಬಟ್ ಅವ್ರು ಕೋರ್ಟಿಗೆಲ್ಲ ಹೋಗ್ತಾರೆ, ನಾವು ವಜಾನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೃಷಿ ಮಂತ್ರಿ ಚಲುವರಾಯಸ್ವಾಮಿ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ ಮಂತ್ರಿಗಳು. ನನ್ನ ಅವರ ಹತ್ರ ಪ್ರಮುಖವಾಗಿರುವಂಥ ಬೇಡಿಕೆ ಇದ್ದಿದ್ದೇ ಅದು. ಯಾವ ಕಾರಣಕ್ಕೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗುವಂಥ ಅಧಿಕಾರಿಯನ್ನ ಸಸ್ಪೆಂಡ್ ಅಲ್ಲ ಸರ್, ವಜಾ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು. ಯಾಕೆ ಅಂತಂದ್ರೆ ಇತ್ತೀಚೆಗೆ ಅನೇಕರು ಇದೇ ರೀತಿಯಾದಂಥ ಕೃತ್ಯವನ್ನು ಎಸಗ್ತಾ ಹೋಗ್ತಾ ಇದ್ದಾರೆ, ಸಸ್ಪೆಂಡ್ ಆಗ್ತಾರೆ, 3-4 ತಿಂಗಳಿಗೆ ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ ರಿವೋಕ್ ಮಾಡಿಸ್ಕೊಂಡು.